ಮದುವೆಗೆ ಬರುವಂತೆ ಯಶ್ ರಾಧಿಕಾ ದಂಪತಿಗೆ ಆಹ್ವಾನ ನೀಡಿದಂಥ ಚಿಕ್ಕಣ್ಣ. ಹೌದು, ಕನ್ನಡದ ಜನಪ್ರಿಯ ನಟ ಚಿಕ್ಕಣ್ಣ ಮಂಡ್ಯದ ಪಾವನ ಅವರೊಂದಿಗೆ ಆಗಸ್ಟ್ 29ರಂದು ಹಸೆಮಣೆ ಏರಲಿದ್ದಾರೆ. ಮೈಸೂರಿನಲ್ಲಿ ನಡೆದಿರುವಂಥ ಈ ಮದುವೆಗೆ ನಟ ಯಶ್ ರಾಧಿಕಾ ದಂಪತಿ ಸೇರಿದಂತೆ ಹಲವು ಗಣ್ಯರಿಗೆ ಚಿಕ್ಕಣ್ಣ ಆಹ್ವಾನ ನೀಡಿದ್ದಾರೆ. ರಾಜಾಹುಲಿ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ಯಶ್ ಜೊತೆ ಚಿಕ್ಕಣ್ಣ ಒಟ್ಟಾಗಿ ಅಭಿನಯಿಸಿದರು. ಇಬ್ಬರ ನಡುವಿನ ಆತ್ಮೀಯತೆ ಮತ್ತು ಈ ಸ್ನೇಹ ಈಗಲೂ ಹಾಗೇ ಮುಂದುವರೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟ ಹಾಗೂ ಚಿಕ್ಕಣ್ಣ ಅವರು ತಮ್ಮ ಬ್ಯಾಚುಲರ್ ಲೈಫಿಗೆ ಗುಡ್ ಬೈ ಹೇಳಲು ಸಜ್ಜಾಗಿದ್ದಾರೆ. ಅವರು ಶೀಘ್ರವೇ ವಿವಾಹ ಆಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿಯನ್ನು ಭೇಟಿಯಾಗಿ ತಮ್ಮ ವಿವಾಹದ ಆಮಂತ್ರಣ ಪತ್ರಿಕೆ ನೀಡಿದ್ದಾರೆ. ಬಹಳ ಕಷ್ಟಪಟ್ಟು ಚಿತ್ರರಂಗಕ್ಕೆ ಬಂದು ತಮ್ಮದೇ ಆದ ಪ್ರೇಕ್ಷಕ ವರ್ಗವನ್ನು ಸಂಪಾದಿಸುವಂಥ ಚಿಕ್ಕಣ್ಣ, ಇದೇ ಬಾಂಧವ್ಯದಿಂದಾಗಿ ಚಿಕ್ಕಣ್ಣ ಅವರು ವೈಯಕ್ತಿಕವಾಗಿ ತೆರಳಿ ಯಶ್ ಹಾಗೂ ರಾಧಿಕಾ ದಂಪತಿಗೆ ಮದುವೆ ಆಹ್ವಾನ ನೀಡಿದ್ದಾರೆ. ಕೇವಲ ರಾಕಿಂಗ್ ಸ್ಟಾರ್ ದಂಪತಿ ಮಾತ್ರ ಅಲ್ಲದೆ ರಾಜಕೀಯ ಹಾಗೂ ಚಲನಚಿತ್ರರಂಗದ ಹಲವು ಗಣ್ಯರಿಗೆ ಚಿಕ್ಕಣ್ಣ ಸೆಲೆಬ್ರಿಟಿಗಳಿಗೆ ಆಮಂತ್ರಣ ಪತ್ರಿಕೆ ತಲುಪಿಸಿದ್ದಾರೆ. ಇನ್ನು ಚಿಕ್ಕಣ್ಣ ಅವರ ವಿವಾಹ ಮಹೋತ್ಸವ ಮೈಸೂರಿನಲ್ಲಿ ಆಗಸ್ಟ್ 29ರಂದು ಮತ್ತು 30ರಂದು ಅದ್ದೂರಿಯಾಗಿ ನೆರವೇರಲಿದ್ದು ಮದುವೆ ಸಂಭ್ರಮಕ್ಕೆ ತಯಾರಿಗಳು ಸಾಗಿವೆ. ಇನ್ನು ಚಿಕ್ಕಣ್ಣ ಅವರು ಕೈ ಹಿಡಿಯಲಿರುವಂಥ ಹುಡುಗಿಯ ಹೆಸರು ಪಾವನ. ಇವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿಯಾಗಿದ್ದು, ಇದು ಹಿರಿಯರ ನೋಡಿ ನಿಶ್ಚಯಿಸಿರುವ ಮದುವೆಯಾಗಿದೆ. ಸದ್ದಿಲ್ಲದ ಮದುವೆ ನಿಶ್ಚಯ ಕಾರ್ಯಕ್ರಮ ಹಾಗೂ ಹೂ ಮುಡಿಯುವ ಕಾರ್ಯಕ್ರಮ ಶಾಸ್ತ್ರ ಕೂಡ ಕುಟುಂಬಸ್ಥರು ಪೂರ್ಣಗೊಳಿಸಿದರು. ಇನ್ನು ಹಿಂದೆ ವಿವಿಧ ಟಾಕ್ ಶೋಗಳು ಹಾಗೂ ವೇದಿಕೆಗಳಲ್ಲಿ ತಮ್ಮ ಮದುವೆ ವಿಷಯ ಪ್ರಸ್ತಾಪ ಆದಾಗಲೆಲ್ಲ ತಮಾಷೆ ಮಾಡುತ್ತಾ ಆಯ್ಕೆ ಉತ್ತರ ನೀಡುತ್ತಿದ್ದಂಥ ಚಿಕ್ಕಣ್ಣ ಈಗ ಕೊನೆಗೂ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದ್ದಾರೆ. ದೀರ್ಘಕಾಲದ ಬ್ಯಾಚುಲರ್ ಲೈಫ್ಗೆ ವಿದಾಯ ಹೇಳಿ ಹೊಸ ಜೀವನಕ್ಕೆ ಹೆಜ್ಜೆ ಇಡುತ್ತಿರುವಂಥ ಚಿಕ್ಕಣ್ಣ ಹಾಗೂ ಪವನ ಜೋಡಿಗೆಯ ಅಭಿಮಾನಿಗಳು ಮತ್ತು ಚಿತ್ರರಂಗದ ಮಿತ್ರರು ಶುಭಾಶಯಗಳ ಮಹಾಪೂರವನ್ನು ಹರಿಸ್ತಾ ಇದ್ದಾರೆ.